ಶ್ರೋತೃಗಳೇ ನಮಸ್ಕಾರ. ತೆನಾಲಿ ರಾಮನ ಕಥೆಗಳು ಸರಣಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕತೆ ಅಭ್ಯಾಸ. ಕೃಷ್ಣದೇವರಾಯನ ಆಳ್ವಿಕೆಯ ಅವಧಿಯಲ್ಲಿ ಲೇವಾದೇವಿ ವ್ಯವಹಾರ ಮಾಡ್ತಾ ಇದ್ದ ಒಬ್ಬ ಜಂಬದ ಸೇಟು ವಾಸವಿದ್ದ. ಅವನು ಭವ್ಯವಾದ ನಿವಾಸವೊಂದನ್ನ ಖರೀದಿಸಿದ್ದ. ಅದರ ಪಕ್ಕದಲ್ಲೇ ಸಣ್ಣ ಬಡ ಚರ್ಮ ಹದ ಮಾಡುವವನ ಗುಡಿಸಲು ತರದ ಮನೆಯೊಂದಿತ್ತು. ಬೆಳಗಿನಿಂದ ಸಂಜೆಯವರೆಗೆ ವಾಸನೆಯ ದ್ರವ ಉಪಯೋಗಿಸಿ ಪ್ರಾಣಿಗಳ ಒರಟು ಚರ್ಮವನ್ನು ಹದ ಮಾಡುವ ಅವನ ಪರಿಶ್ರಮ ಸತತವಾಗಿ ನಡೆದಿತ್ತು. ಸೇಟು ತನ್ನ ಹೊಸ ಮನೆಗೆ ಬಂದ ದಿನದಿಂದಲೂ ಆ ಹದ ಮಾಡುವ ಪ್ರಕ್ರಿಯೆಯಲ್ಲಿ ಹೊರಬರ್ತಾ ಇದ್ದ ದುರ್ವಾಸನೆ ಅವನಿಗೆ ಬಹಳವೇ ಕಸಿವಿಸಿ ತಂದು ಅವನ ನೆಮ್ಮದಿಯನ್ನ ಕೆಡಿಸ್ತು. ದುರ್ವಾಸನೆ ಸಹಿಸಿಕೊಳ್ಳೋದು ಕಷ್ಟವಾದಾಗ ಆ ಅಹಂಕಾರಿ ಸೇಟು ಒಂದು ದಿನ ಚರ್ಮ ಹದ ಮಾಡುವವನ ಮನೆಯಂಗಳಕ್ಕೆ ಹೋಗಿ ಬೆದರಿಸ್ದ. ತನಗೆ ಮನೆ ಮಾರು, ಇಲ್ಲವೇ ಚರ್ಮ ಹದ ಮಾಡೋ ಕೆಲಸ ನಿಲ್ಲಿಸು ಅಂತ ಆ ಬಡಪಾಯಿಯನ್ನ ಜಬರಿಸ್ದ. ಸೇಟುವಿನ ಯಾವ ಸಲಹೆಗೂ ಆತ ಒಪ್ಪಲಿಲ್ಲ. ಸೇಟುಗೆ ಸಿಟ್ಟು ಬಂದು ಚರ್ಮಗಾರನಿಗೆ ನಿತ್ಯವೂ ಕಿರುಕುಳ ಕೊಡೋಕೆ ಪ್ರಾರಂಭ ಮಾಡ್ದ. ತನ್ನ ಅಸಭ್ಯ ಸಹಾಯಕರನ್ನ ಅವನ ಮನೆಗೆ ಕಳುಹಿಸಿ ಹೆದರಿಸ್ತಾ ಇದ್ದ. ಮನೆ ಬಿಡುವಂತೆ ಅವರು ಬಲವಂತ ಮಾಡ್ತಾ ಇದ್ರು. ಪರಿಸ್ಥಿತಿ ಬಿಗಡಾಯಿಸ್ತು. ಚರ್ಮ ಹದ ಮಾಡುವವನ ಬದುಕು ಅಸಹನೀಯವೆನಿಸಿಬಿಟ್ಟಿತು. ಅವನು ಅಸಹಾಯಕನಾಗಿ ದೊರೆಯ ಬಳಿ ದೂರು ಹೇಳಿಕೊಳ್ಳೋಕೆ ಒಂದು ದಿನ ಭುವನ ವಿಜಯಕ್ಕೆ ಬಂದ. ಸೇಟು ಹಾಗೂ ಅವನ ಕಡೆಯವರು ಕೊಡುತ್ತಿರುವ ಚಿತ್ರಹಿಂಸೆ ತಿಳಿಸಿದ ರಾಜನಿಗೆ ದೊರೆಯ ಮುಂದೆ ವಿನಮ್ರನಾಗಿ ಚರ್ಮಗಾರ ಹೇಳ್ದ, ಎಲೈ ರಾಜನೇ, ನಿಮ್ಮ ಧೈರ್ಯ ಹಾಗೂ ಜನಾನುರಾಗಿ ನಡೆಯಿಂದ ವಿಜಯನಗರ ಸಾಮ್ರಾಜ್ಯ ಈಗ ಉತ್ತುಂಗಕ್ಕೇರಿದೆ. ಆದರೂ ನಮ್ಮಂತಹ ಬಡವರಿಗೆ ಬದುಕಲು ಶ್ರೀಮಂತರು ಹಾಗೂ ಬಲಾಢ್ಯರು ಕೆಲವರು ಬಿಡ್ತಾ ಇಲ್ಲ. ಜೀವನ ಸವೆಸಲು ನಾವು ಆಶ್ರಯಿಸಿರುವ ಕಸುಬು ಮುಂದುವರೆಸುವುದೂ ದುಸ್ತರವಾಗಿದೆ. ಇಂತಹವರ ಸತತ ಪೀಡನೆಯಿಂದ ದೊರೆಯೇ ನಿಮ್ಮ ಸಹಾಯವನ್ನ ಕೋರ್ತಾ ಇದ್ದೇನೆ ಅಂದ. ಬಡ ಚರ್ಮಗಾರನ ಪರಿಪಾಟಲನ್ನು ಕೇಳಿ ಕೃಷ್ಣದೇವರಾಯನ ಮನ ಕರಗಿ ಹೋಯಿತು. ಮಧ್ಯ ಪ್ರವೇಶಿಸಿ ಸೌಹಾರ್ದಯುತವಾಗಿ ಸಮಸ್ಯೆ ಇತ್ಯರ್ಥಪಡಿಸುವಂತೆ ರಾಯ ತೆನಾಲಿರಾಮನಿಗೆ ಸೂಚಿಸಿದ. ಮಾರನೇ ದಿನ ತೆನಾಲಿರಾಮ ಚರ್ಮಗಾರನ ಮನೆಗೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿದ. ಸ್ವಲ್ಪ ಹೊತ್ತು ಯೋಚಿಸಿ ಬಡ ಚರ್ಮಗಾರನಿಗೆ ಒಂದು ಸಲಹೆ ಕೊಟ್ಟ. ತಿರುಗಾ ಸೇಟು ಬಂದು ಹೆದರ್ಸಿದ್ರೆ ಒಂದು ಷರತ್ತಿನ ಮೇಲೆ ಅವನಿಗೆ ಮನೆ ಮಾರಿಬಿಡುವುದಾಗಿ ಹೇಳಿಬಿಡು. ಅವನ ಮಾತಿಗೆ ಒಪ್ಪಿಗೆ ಸೂಚಿಸು. ಆ ಷರತ್ತೆಂದರೆ 15 ದಿನಗಳಾದ ಮೇಲೆ ಮನೆ ವಹಿಸಿಕೊಡುವುದು. ಬಾಕಿ ಇರೋ ಕೆಲಸ ಮುಗಿಸಿ ಮನೆ ಬಿಡೋದಾಗಿ ತಿಳಿಸು ಅಂದ. ತೆನಾಲಿಯ ಸಲಹೆಯಿಂದ ಚಕಿತನಾದ ಚರ್ಮಗಾರ ತೆನಾಲಿರಾಮನಿಗೆ ಹೇಳ್ದ, ಸ್ವಾಮಿ, ನೀವು ನನ್ನೊಂದಿಗೆ ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಹಿರಿಯರ ಈ ಮನೆಯನ್ನ ಮಾರಿ ನಾನು ನಿರ್ನಾಮವಾಗಿ ಹೋಗುವೆ. ಕಳೆದ 40 ವರ್ಷಗಳಿಂದ ನಾನು ಈ ವೃತ್ತಿಯನ್ನ ಈ ಮನೆಯಲ್ಲಿ ನಡೆಸಿಕೊಂಡು ಬಂದಿರುವೆ. ನನ್ನ ಗಿರಾಕಿಗಳಿಗೆಲ್ಲ ಇದು ಚಿರಪರಿಚಿತ ಜಾಗ. ಇನ್ನು ಹೊಸ ಜಾಗಕ್ಕೆ ಹೋಗೋದು ಅಂದ್ರೆ ನನ್ನ ವ್ಯಾಪಾರಕ್ಕೆ ನಷ್ಟ ಹಾಗೂ ಗಿರಾಕಿಗಳು ಹೋಗಿಬಿಡ್ತಾರೆ ಅಂದ. ನಾನು ಹೇಳಿದ ಹಾಗೆ ಮಾಡು ಅಂದ ತೆನಾಲಿ. ಕೊನೆಗೆ ಚರ್ಮಗಾರ ತೆನಾಲಿಯ ಸಲಹೆಗೆ ಒಪ್ಪಿಕೊಂಡ. ಮಾರನೇ ದಿನ ಸೇಟು ಮತ್ತೆ ಹಾಜರಾಗಿ ಅದೇ ತಗಾದೆ ಹುಡ್ದ. ಚರ್ಮಗಾರ ತಾಳ್ಮೆಯಿಂದ ಆತನ ಮಾತನ್ನ ಕೇಳಿಸಿಕೊಂಡು ಅವನಿಗೆ ಹೇಳ್ದ, ಆಯ್ತು ಸೇಠ್ಜಿ, ನಾನು ಮನೆ ಖಾಲಿ ಮಾಡಿ ನಿಮಗೆ ಮಾರಿಬಿಡೋಕೆ ತಯಾರು. ಆದರೆ ನನಗೆ 15 ದಿನ ಸಮಯಾವಕಾಶ ಕೊಡಿ. ನಾನು ಬಾಕಿ ಕೆಲಸ ಮುಗಿಸಬೇಕಾಗಿದೆ ಅಂದ. ಸೇಠುಗೆ ಪರಮಾನಂದ. ತೃಪ್ತಿಯಾಗಿ ಗೆದ್ದವನಂತೆ ಹೊರಟ ಅಲ್ಲಿಂದ. 15 ದಿನಗಳಾದವು. ದುರ್ವಾಸನೆ ಮುಗಿಲು ಮುಟ್ಟಿತು. ಸೇಟುಗೆ ತಡೆಯೋಕೆ ಆಗ್ಲಿಲ್ಲ. ಮತ್ತೆ ಹಾಜರಾದ. ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತೆ ಸ್ವಾಮಿ, ಆದ್ರೆ ನಾನು ಏನ್ ಮಾಡ್ಲಿ? ಈ ವಾರ ನನ್ನ ತಾಯಿ ನನ್ನಲ್ಲಿಗೆ ಬರ್ತಾ ಇದ್ದಾಳೆ. ಆಕೆ ಇಲ್ಲಿರುವವರೆಗೂ ನಾನು ಈ ಮನೆ ಮಾರೋಕೆ ಆಕೆ ಬಿಡೋದಿಲ್ಲ. ದಯಮಾಡಿ ಇನ್ನೊಂದು ವಾರ ಕಾಯಿರಿ. ಆಕೆ ವಾಪಸ್ಸಾದ ತಕ್ಷಣ ಕೊಟ್ಟು ಬಿಡ್ತೇನೆ ಅಂತ ಚರ್ಮಗಾರ ಸೇಟುಗೆ ತೆನಾಲಿರಾಮ ಹೇಳಿಕೊಟ್ಟಂತೆ ನಿವೇದಿಸಿಕೊಂಡ. ದುರ್ವಾಸನೆಯಿಂದಾಗಿ ತನಗೆ ಊಟ ಕೂಡ ಸೇರ್ತಾ ಇಲ್ಲ ಅಂತ ಸೇಟು ಗೊಣಗಾಡದ. ಅಂತೂ ಇಂತೂ ಸೇಟು ಚರ್ಮಗಾರನ ಕೋರಿಕೆಗೆ ಒಪ್ಪಿದ. ಚರ್ಮಗಾರನ ತಾಯಿ ವಾಪಸ್ಸಾಗೋದನ್ನೇ ಕಾಯ್ತಾ ಕುಳಿತುಕೊಂಡ ಸೇಟು.
ಆರಂಭದಲ್ಲಿ ನಿತ್ಯವೂ ಸೇಟು ದಿನ ಎಣಿಸ್ದ. ಪರಿಸ್ಥಿತಿ ಹಾಗೆಯೇ ದಿನಗಳು ಕಳೆದವು. ಸೇಟುಗೆ ಆ ಕಡೆ ಗಮನ, ಆಸಕ್ತಿ ಎಲ್ಲ ಹೊರಟು ಹೋಯಿತು. ವಾರ ಮುಗೀತು. ಆದ್ರೆ ಮನೆ ಬಿಡುವಂತೆ ಸೇಟು ಚರ್ಮಗಾರನ ಮನೆ ಕಡೆ ತಲೆ ಹಾಕ್ಲೇ ಇಲ್ಲ. ಅವನಿಗೆ ಅದು ಮರ್ತೇ ಹೋಗಿತ್ತು. ಆಮೇಲೆ ಚರ್ಮಗಾರ ಅವನನ್ನು ಭೇಟಿಯಾದಾಗಲೂ ಸೇಟು ಮನೆ ಬಿಡುವ ವಿಷಯವನ್ನೇ ಎತ್ತಲಿಲ್ಲ. ಚರ್ಮಗಾರನಿಗೆ ಸೇಟುನ ಈ ದಿಢೀರ್ ಬದಲಾವಣೆ ಅಚ್ಚರಿ ತಂತು. ಆದರೆ ಅವನು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟ. ಆದರೆ ಅವನಿಗೆ ಆತಂಕ ಇದ್ದೇ ಇತ್ತು. ತಡೆದುಕೊಳ್ಳಲಾರದೆ ಚರ್ಮಗಾರ ತೆನಾಲಿಯ ಬಳಿಗೆ ಹೋಗಿ ವಿಷಯ ತಿಳಿಸ್ದ. ಅದಕ್ಕೆ ತೆನಾಲಿ ಉತ್ತರಿಸ್ದ, ನೋಡು, ಆ ದುರ್ವಾಸನೆ ಹೋಗೋಕೆ ನಾನೇನೂ ಪವಾಡ ಮಾಡ್ಲಿಲ್ಲ, ಅಥವಾ ನೀನಾದ್ರೂ ಆ ಚರ್ಮ ಹದ ಮಾಡಲು ಬಳಸೋ ದ್ರವವನ್ನ ತೆಳ್ಳಗೆ ಮಾಡ್ಲಿಲ್ಲ. ಈ ಸಮಯದಲ್ಲಿ ಆ ಕಟುವಾಸನೆಗೆ ಸೇಟು ಹೊಂದಿಕೊಂಡು ಬಿಟ್ಟಿದ್ದಾನೆ ಅಷ್ಟೇ. ಚರ್ಮಗಾರನ ಮುಖದ ಮೇಲೆ ನೆಮ್ಮದಿ ಲಾಸ್ಯವಾಡಿತು. ಚರ್ಮ ಹದ ಮಾಡುವ ಎಡೆಯಿಂದ ಬರ್ತಾ ಇದ್ದ ದುರ್ವಾಸನೆಗೆ ಸೇಟು ಹೊಂದಿಕೊಂಡು ಅವನು ಚರ್ಮಗಾರನನ್ನು ಕಾಡೋದನ್ನೇ ನಿಲ್ಲಿಸುವುದನ್ನ ತೆನಾಲಿ ಕಾಯ್ತಾ ಇದ್ದಿದ್ದು. ಅದಕ್ಕಾಗಿಯೇ ಆತ ಚರ್ಮಗಾರನಿಗೆ ಸೇಟುವಿನಿಂದ ಕಾಲಾವಕಾಶ ಕೇಳುವಂತೆ ಸೂಚಿಸಿದ್ದು. ಮತ್ತೆ ತೆನಾಲಿಯು ತನ್ನ ಜಾಣ್ಮೆಯನ್ನ ಬಳಸಿ ರಾಜನ ಗೌರವವನ್ನ ಕಾಪಾಡಿದ್ದ. ಈ ಕಥೆಯಿಂದ ನಾವು ಜೀವನದ ಸಂದೇಶ ಏನು ತಿಳ್ಕೊಳ್ಬಹುದು ಅಂದ್ರೆ, ಇತರರ ಭಾವನೆಗಳನ್ನ ಅರಿಯುವ ಪರಾನುಭೂತಿ ಶಕ್ತಿಯೇ ಸಕಲ ಸಂವಹನದ ಸೋಪಾನ. ಇನ್ನೊಬ್ಬರ ಸ್ಥಿತಿಯಲ್ಲಿ ನಮ್ಮನ್ನು ಗುರುತಿಸಿಕೊಳ್ಳುವುದೇ ಆ ಗುಣ. ಅವರ ವಿಚಾರ ಅರಿಯೋದು ಮುಖ್ಯ. ಜಾಣರಿಗೆ ಇದು ಹೆಚ್ಚು, ಅದಕ್ಕೆ ಅವರಿಗೆ ಯಶಸ್ಸು. ಬದುಕುಳಿಯೋಕೆ ಬದಲಾವಣೆಗೆ ಹೊಂದಿಕೊಳ್ಳೋದು ಅತ್ಯಗತ್ಯ ಅನ್ನೋದು ಕೂಡ ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.